ಆನೇಕಲ್ ತಾಲೂಕಿನ ನೆರಿಗ ಗ್ರಾಮದಲ್ಲಿ ಶ್ರೀ ಶ್ರೀ ಆರಂ ಜ್ಯೋತಿ ಪೂಜಮ್ಮ ದೇವಿ ದೇವತಾ ಜೀರ್ಣೋದ್ಧಾರ ಪುನಃ ಪ್ರತಿಷ್ಠಾಪ ಮಹೋತ್ಸವ ಅಪಾರ ಭಕ್ತರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಶ್ರೀ ಶ್ರೀ ಆರಂ ಜ್ಯೋತಿ ಪೂಜಮ್ಮ ದೇವಿ ದೇವತಾ ಜೀರ್ಣೋದ್ಧಾರ ಪುನಃ ಪ್ರತಿಷ್ಠಾ ಮಹೋತ್ಸವ ಅಂಗವಾಗಿ ಗಣಪತಿ ಹೋಮ, ಗೋಪೂಜೆ, ಶಾಂತಿ ಹೋಮ, ಮೂಲ ಮಂತ್ರ ಹೋಮ, ಪೂರ್ಣಾಹುತಿ, ಮಹಾಕುಂಭಾಭಿಷೇಕ, ಪುಷ್ಪಾಲಂಕಾರ, ಸಾಮೂಹಿಕ ಲಲಿತ ಸಹಸ್ರನಾಮ ಪಾರಾಯಣ ಸೇರಿದಂತೆ ವಿವಿಧ ಪೂಜಾ ವಿಧಿವಿಧಾನಗಳು ಶಾಸ್ತ್ರೋತ್ರವಾಗಿ ನಡೆದವು. ಇನ್ನು ಜೀರ್ಣೋದ್ಧಾರ ಪುನಃ ಪ್ರತಿಷ್ಠಾ ಮಹೋತ್ಸವವು ಶ್ರೀ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಮತ್ತು ಶ್ರೀ ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಆನಂದಮುನಿ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವು ನಡೆಯಿತು. ಇನ್ನು ಈ ದೇವತಾ ಕಾರ್ಯಕ್ರಮಕ್ಕೆ ಮಾಜಿ ಕೇಂದ್ರ ಸಚಿವ ಎ. ನಾರಾಯಣಸ್ವಾಮಿ ಸೇರಿದಂತೆ ವಿವಿಧ ಪಕ್ಷದ ಮುಖಂಡರು ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ನೆರಿಗ ಗ್ರಾಮದ ಎನ್.ಪಿ. ನರಸಿಂಹಯ್ಯ, ಜಿ. ನರಸಿಂಹಯ್ಯ, ಮುನಿಸ್ವಾಮಿ, ಎನ್. ಪೂಜಪ್ಪ ಹಾಗೂ ಪೂಜಾರಿ ಮುನಿಯಪ್ಪ ಕುಟುಂಬಸ್ಥರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ನೆರಿಗ ಗ್ರಾಮದ ಗ್ರಾಮಸ್ಥರು, ಮಾದಿಗ ಸಮಾಜದ ಮುಖಂಡರು ಸೇರಿದಂತೆ ವಿವಿಧ ಪಕ್ಷದ ಮುಖಂಡರು ಹಾಗೂ ಜನಪ್ರತಿನಿಧಿಗಳು ಹಾಜರಿದ್ದರು.
ಅಲ್ಲಿ ಆರ್ತಿ ಮಾಡಬೇಡ. ಹಿಂದೆ ತಗೊಂಡ್ಬಿಟ್ಟಿದ್ನ ನನ್ನ ಹತ್ರ ಎತ್ಕೊಂಡ್ಬಿಡು. सर्वस्वरूपे सर्वेशे सर्वशक्ति समर्पिते व्यस्तायो देवी दुर्गे देवी नमोस्तुते एतद्देवं मुहूर्तोऽस्तु स्वामिन् दुर्गायै नमः. ಮೇಲೆ ಒಂಚೂರು
ಪ್ರಕೃತಿಯ ಮಡಿಲಲ್ಲಿ ಪೂಜಮ್ಮ ದೇವಿ ದೇವಸ್ಥಾನ ಎಂದು ಪ್ರತಿಷ್ಠಾಪನೆಗೊಂಡಿದೆ. ಆ ದೇವಿಯ ಶಕ್ತಿ ಎಲ್ಲರೂ ಕೂಡ ದೇವಿ ಕಾಣಿಸಲಿ. ಆ ದೇವಿಯ ಆಶೀರ್ವಾದ ಸದಾ ಎಲ್ಲರ ಮೇಲೆ ಸದಾ ಇರಲಿ. ಯಾಕೆಂದ್ರೆ ಸುಂದರವಾದಂತಹ ಈ ಪ್ರಕೃತಿಯ ಮಡಿಲಲ್ಲಿ ಪೂಜಮ್ಮ ದೇವಿ ದೇವಸ್ಥಾನ ಇದು ವಿಶೇಷವಾಗಿ ಜೀರ್ಣೋದ್ಧಾರಗೊಂಡಿದೆ. ನಿನ್ನೆಯಿಂದಲೂ ಕೂಡ ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮವನ್ನ ವಿದ್ವಾನ್ ಮಂಜುನಾಥ್ ಭಟ್ ಅವರು ನಿರ್ವಹಿಸಿಕೊಟ್ಟಿದ್ದಾರೆ. ಈಗಾಗಲೇ ಕುಂಭಾಭಿಷೇಕ ನೆರವೇರಿದೆ. ಆ ದೇವಿಯ ದರ್ಶನ ಆಶೀರ್ವಾದವನ್ನು ಎಲ್ಲರೂ ಕೂಡ ಪಡೆದಕ್ಕೆ ಕಾತರಾಗಿದ್ದೀರಿ. ಇಂತಹ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ದೇವಸ್ಥಾನಕ್ಕೆ ಬಂದ ಸಂದರ್ಭದಲ್ಲಿ ಭಗವಂತನಲ್ಲಿ ಮೊದಲು ನಂಬಿಕೆಯನ್ನು ಇಟ್ಕೋಬೇಕು. ಅದಕ್ಕೆ ಬಸವಣ್ಣ ಹೇಳ್ತಾರೆ, ನಂಬರು ನಚ್ಚರು ಬರಿದಕ್ಕರವರು ನಂಬರದಿರು ಲೋಕದ ರಾಜರು, ನಂಬಿಕೊಳ್ಳದೆ ಓ ಎನ್ನ ಶಿವನು. ಅದನ್ನ ಬದಲು ಭಗವಂತನಲ್ಲೆಲ್ಲರೂ ಕೂಡ ಭಕ್ತಿಯನ್ನು ಇಟ್ಕೋಬೇಕು, ವಿಶ್ವಾಸವನ್ನು ಇಟ್ಕೋಬೇಕು. ಅಂತ ನಿಟ್ಟಿನಲ್ಲಿ ಈ ಗ್ರಾಮದ ಎಲ್ಲ ಸದ್ಭಕ್ತರು ತಾಯಂದಿರು ಕೂಡ ಆ ದೇವಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾವು ಭಕ್ತಿಯನ್ನು ಸಮರ್ಪಣೆ ಮಾಡಿದ್ದೀರಾ. ಆ ದೇವಿಯ ಆಶೀರ್ವಾದ ಈ ಗ್ರಾಮದ ಮೇಲೆ ಎಲ್ರಿಗೂ ಸದಾ ಇರಲಿ. ಎಲ್ಲ ಸದ್ಭಕ್ತರಿಗೆ ಆ ದೇವಿ ಆಯಸ್ಸು, ಆರೋಗ್ಯ, ಸುಖ, ಶಾಂತಿಯನ್ನ ಕೊಟ್ಟು ಕಾಪಾಡಲಿ. ಈ ದೇವಸ್ಥಾನ ಅತ್ಯಂತ ಉನ್ನತವಾಗಿ ಬೆಳೆಯಲಿ. ಎಲ್ಲ ಸದ್ಭಕ್ತರಿಗೆ ದರ್ಶನವನ್ನು ಮಾಡುವಂತಹ ಭಾಗ್ಯವನ್ನು ಆ ದೇವಿ ಕಣಿಸಲಿ ಅಂತ ಸಮಸ್ತ ಸದ್ಭಕ್ತರು ಕೂಡ ಈ ದೇವಸ್ಥಾನ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಎಲ್ಲ ಹಿರಿಯರು ಮಾರ್ಗದರ್ಶನದಲ್ಲಿ ಎಲ್ಲ ಯುವಕರು ಒಟ್ಟಿಗೆ ಕೂಡಿ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದೀರಾ. ಭಗವಂತನ ಸನ್ನಿಧಿಯಲ್ಲಿ ಪ್ರತಿಯೊಬ್ಬರು ಕೂಡ ದೇವರ ಕಾರ್ಯದಲ್ಲಿ ಪಾಲ್ಗೊಂಡು ಎಲ್ಲರೂ ಕೂಡ ಪುನೀತರಾಗಿ ಆ ದೇವಿ ಆಶೀರ್ವಾದ ಸದಾ ಇರುವಂತ ಶಿವಂಭಯ. ಇದು ತುಂಬಾ ಸುಂದರವಾಗಿ ನಿರ್ಮಾಣಗೊಂಡಿರುವಂಥ ಶ್ರೀ ಶ್ರೀ ಆರಂ ಜ್ಯೋತಿ ಪೂಜಮ್ಮ ದೇವಿ ದೇವಸ್ಥಾನದ ಜೀರ್ಣೋದ್ಧಾರದ ಪುನಃ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿ ನಿರ್ಗಮಿಸಿರುವಂತಹ ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರಲ್ಲಿ ಗಮನಿಸಿ ನಮ್ಮ ಜೊತೆ ಉಪಸ್ಥಿತರಿದ್ದು ನಿಮ್ಮೆಲ್ಲರಿಗೂ ಆಶೀರ್ವಚನವನ್ನು ದಯಪಾಲಿಸಲಿರುವಂತಹ ನಮ್ಮ ಸಮುದಾಯದ ಪುರಾತನ ಮಠ ಆದಿಜಾಂಬವ ಪರಂಪರೆಯ ಮೂಲ ಮಠದ ಪೀಠಾಧಿಪತಿಗಳು ಆಗಿರುವಂತಹ ಶ್ರೀ ಆನಂದಮಯ ಮಹಾಸ್ವಾಮೀಜಿಯವರ ಶ್ರೀಪಾದಗಳಿಗೆ ನಮಿಸಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಈ ಭಾಗದಲ್ಲಿ ನಮ್ಮನ್ನು ಕೂಡ ತುಂಬ ಹೆಚ್ಚಿನದಾಗಿ ಪರಿಚಯಿಸುವ ಮೂಲಕ ಈ ಭಾಗದ ಮಾಜಿ ಸಚಿವರಾಗಿ, ನಮ್ಮ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದರಾಗಿ, ಕೇಂದ್ರದ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದಂಥ ಡಾಕ್ಟರ್ ಎ ನಾರಾಯಣಸ್ವಾಮಿ ಅವರಲ್ಲಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ವೇದ ಕೇಶವಮೂರ್ತಿಯವರು, ಎಸ್ ವಿ ಮರಿಯಪ್ಪನವರು, ಆರ್ ನರಸಿಂಹಯ್ಯನವರು, ಭಾಳಷ್ಟು ಜನ ಇಲ್ಲಿ ಪ್ರಭಾಕರ್, ನವೀನ್ ಕುಮಾರ್, ಶ್ರೀನಿವಾಸ ರೆಡ್ಡಿಯವರು ಭಾಳಷ್ಟು ಜನ ಉಪಸ್ಥಿತರಿದ್ದೀರಿ. ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ನರೇಗಾ ಗ್ರಾಮದ ಎಲ್ಲ ಗ್ರಾಮಸ್ಥರೇ, ಹಿರಿಯರೇ, ಮಾತೆಯರೇ, ಮಕ್ಕಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಒಂದು 20 ವರ್ಷ 15 ವರ್ಷಗಳ ಹಿಂದೆ ನಮ್ಮ ಕಾಲೋನಿಗೆ ನಾವು ಯಾವುದೇ ಸಂದರ್ಭದಲ್ಲಿ ಭೇಟಿ ಕೊಟ್ಟರೆ ದೇವಸ್ಥಾನದ ಉದ್ಘಾಟನೆಗಾಗಲಿ ಇತರೆ ಕಾರ್ಯಕ್ರಮಗಳಿಗೆ ಭೇಟಿ ಕೊಟ್ಟಾಗ ಬೀದಿನಲ್ಲಿ ನಮ್ಮನ್ನೆಲ್ಲರೂ ಕೂಡ ಯುವಕರು ಆಹ್ವಾನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಿದ್ರು. ನಮ್ಮ ಮಹಿಳೆಯರು ಬಾಗಿಲಲ್ಲಿ ನಿಂತ್ಕೊಂಡು ಇಣಿಕ್ ನೋಡ್ತಾ ಇದ್ರು, ಕಿಟಕಿನಲ್ಲಿ ನಿಂತ್ಕೊಂಡು ಇಣಿಕ್ ನೋಡ್ತಾ ಇದ್ರು, ಯಾವುದೋ ಸ್ವಾಮೀಜಿ ಬರ್ತಾ ಇದ್ದಾರೆ ಅಂತೇಳಿ. ಯಾಕೆಂದರೆ ಅವ್ರಿಗಿನ್ನೂ ಅಷ್ಟು ಜಾಗೃತಿ ಇರಲಿಲ್ಲ. ಕೇವಲ 25 ವರ್ಷದಲ್ಲಿ ಆಗಿರುವಂಥ ಬದಲಾವಣೆ ಎಷ್ಟು ಸಂತೋಷ ತರುತ್ತೆ ಅಂತ ಹೇಳಿದ್ರೆ, ನಮ್ಮ ಸಮಾಜದ ಮಹಿಳೆಯರು ಕೂಡ ಎಷ್ಟು ಬದಲಾಗಿದ್ದಾರೆ ಅನ್ನೋದಕ್ಕೆ ಭಾಳ ಸಾಕ್ಷಿ ಅಂತ ಹೇಳಿದ್ರೆ, ಎಲ್ಲ ಮಹಿಳೆಯರು ವೇದಿಕೆಯಲ್ಲಿ ಕುಳಿತುಕೊಂಡಿದ್ರಿ, ಗಂಡು ಮಕ್ಕಳನ್ನೆಲ್ಲ ಸೈಡಿಗೆ ಕಳಿಸಿದ್ರಿ. ಇದು ತುಂಬ ಬದಲಾವಣೆಯ ಸಂಕೇತ ಅಂತೇಳಿ ಹೇಳ್ಬೋದು.
ಈ ಒಂದು ನಿಸರ್ಗವಾಗಿರುವಂಥ ಸುಂದರ ಪ್ರದೇಶದಲ್ಲಿ ತುಂಬ ಸುಂದರವಾಗಿರುವಂಥ ದೇವಸ್ಥಾನವನ್ನು ಕಟ್ಟಿದ್ದೀರಿ. ಇಲ್ಲಿ ಒಂದು 2 ಮಾತುಗಳನ್ನು ನಾವು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ನಾವು ಮಾತಾಡ್ತಾ ಇರ್ತೀವಿ. ಇರುವಂಥ ಕೃಷಿ ಭೂಮಿನೆಲ್ಲ ಅದನ್ನು ಸೈಟ್ ಮಾಡಿ ಲೇಔಟ್ ಮಾಡಿ ಅಲ್ಲಿ ಮನೆಗಳನ್ನು ಕಟ್ಟಿ ಅಲ್ಲಿ ವಾಸ ಮಾಡೋದು, ಅಪಾರ್ಟ್ಮೆಂಟ್ ಕಟ್ಟೋದು, ಬಾಡಿಗೆ ಕಟ್ಟೋದು, ಅದನ್ನು ನಾವು ನಗರೀಕರಣ ಅಂತೀವಿ. ಅದೇ ಸೈಟನ್ನು ರೋಡ್ ಮಾಡಿ ಅದನ್ನು ಡೆವಲಪ್ ಮಾಡಿ ಫ್ಯಾಕ್ಟ್ರಿ ಕಟ್ಟಿ ITBT ಕಂಪ್ನಿ ಕಟ್ಟಿ ನಾವು ಇಲ್ಲೇನೋ ಪ್ರಾಡಕ್ಟ್ ಮಾಡಿ ಬೇರೆ ದೇಶಗಳಿಗೆ ಉತ್ಪಾದನೆಯನ್ನು ಆಮದು ಮಾಡ್ತೀವಿ, ರಫ್ತು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅದನ್ನು ಜಾಗತೀಕರಣ ಅಂತೇಳಿ ನಮ್ಮ ಮಕ್ಕಳೆಲ್ಲ ಓದ್ತಾ ಇರ್ತಾರೆ. ಈ 2 ಮಧ್ಯೆ ನಮ್ಮ ಬೆಂಗಳೂರಿನ ಪರಿಸ್ಥಿತಿಯಲ್ಲಿ ಆಧ್ಯಾತ್ಮಿಕವಾಗಿರುವಂಥ ಒಂದು ಸಂದರ್ಭವನ್ನು ನಿರ್ಮಾಣ ಮಾಡೋದು ಭಾಳ ಕಷ್ಟ. 1 ಅಡಿ 2 ಅಡಿ ಜಾಗಕ್ಕೂ ಕೂಡ ಇಲ್ಲಿ ತುಂಬ ಬಂಗಾರದ ಬೆಲೆ ಇರುವಂಥ ಸಂದರ್ಭದಲ್ಲಿ ಈ ಒಂದು ಆರಾಮ್ ಜ್ಯೋತಿ ದೇವಸ್ಥಾನವನ್ನು ನೆರಿಗಾ ಗ್ರಾಮದವರು ಇಷ್ಟೊಂದು ಸುಂದರವಾಗಿ ಕಟ್ಟಿದ್ದೀರಿ ಅಂತ ಹೇಳಿದ್ರೆ ಇದು ನಿಜಕ್ಕೂ ಕೂಡ ನಮ್ಮ ಸಮಾಜದ ಒಂದು ಸ್ಫೂರ್ತಿ ಮತ್ತು ಬೆಳವಣಿಗೆ ಸಂಕೇತ ಅಂತ ಹೇಳ್ಬೋದು. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕದಲ್ಲಿ ನಮ್ಮ ಸಮುದಾಯದವರ ದೇವಸ್ಥಾನಗಳು ಈಗಲೂ ಕೂಡ ಹೇಗಿದಾವೆ ಅಂತ ಹೇಳಿದ್ರೆ, ನಮ್ಮ ದೇವಸ್ಥಾನಗಳು ಇರೋದು ಯಾವ ಜಾಗ ಅಂತಂದರೆ ಯಾವುದೋ ಒಂದು ಶೆಡ್ಡಲ್ಲಿ ಇರುತ್ತೆ, ಒಂದು ಶೀಟಿನ ಮನೆಯಲ್ಲಿ ಇರುತ್ತೆ. ಆದರೆ ಈ ದೇವಸ್ಥಾನವನ್ನು ನೋಡಿದರೆ ಯಾವುದೇ ಒಂದು ದೊಡ್ಡ ಉನ್ನತ ಮುಂದುವರೆದ ಸಮುದಾಯಗಳವರು ಕೂಡ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಕಟ್ಟಿದ್ರು ಕೂಡ ಅವರ ಸಮಾನವಾಗಿ ನಮ್ಮವರು ಈ ದೇವಸ್ಥಾನವನ್ನು ಕಟ್ಟಿದ್ದೀರಿ ಅಂತ ಹೇಳಿದ್ರೆ ಇದು ನಮಗೆ ಹೆಮ್ಮೆಯ ತರುವಂಥ ಸಂಗತಿ ಅಂತ ಹೇಳ್ಬೋದು. ಈ ದೇವಸ್ಥಾನ ಈಗಲೇ ಇಷ್ಟು ತುಂಬ ಸುಂದರವಾಗಿದೆ, ಆದರೆ ಈ ಪಾವಿತ್ರತೆಯನ್ನು ಕಾಪಾಡಿಕೊಂಡು ಹೋಗಬೇಕಾಗಿರುವಂಥ ಜವಾಬ್ದಾರಿ ನಮ್ಮದಿದೆ. ಭಾಳಷ್ಟು ಜನ ನಮ್ಮ ಮಧ್ಯೆ ಹಿಂದೆ ಮತ್ತು ಇಂದು ಮತ್ತು ಮುಂದೆನೂ ಕೂಡ ದೇವಸ್ಥಾನಗಳು ನಮಗೆ ಏನಕ್ಕೆ ಬೇಕು, ಅಥವಾ ದೇವರು ಇದ್ದಾನೆ ಇದ್ರೆ ತೋರಿಸಿ ಅನ್ನುವಂಥವ್ರು, ಪ್ರಶ್ನೆ ಮಾಡುವಂಥವ್ರು, ದೇವರನ್ನು ಅವ್ರ ಮಧ್ಯೆ ನಂಬುವಂಥವ್ರು ಹಿಂದೆ ಇದ್ದರೂ ಈಗಲೂ ಇದ್ದಾರೆ, ಮುಂದೆನೂ ಕೂಡ ಇರ್ತಾರೆ. ಈಗಾಗಲೇ ಊಟದ ಸಮಯ, ಇನ್ನೊಂದು ಅರ್ಧ ಗಂಟೆ ಆದರೆ ಸ್ವಾಮೀಜಿಗಳು ಮಾತಾಡ್ತಿದ್ರು ನೀವು ಹೊಟ್ಟೆ ಹಸ್ತೀರಿ ಅಂತೇಳಿ ಎದ್ದೋಗ್ತೀರಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಹೊಟ್ಟೆ ಹಸುವಿನ ಅನುಭವ ನಿಮಗೆ ಆಗಿರುತ್ತೆ, ಅದನ್ನು ಇನ್ನೊಬ್ಬರಿಗೆ ತೋರಿಸೋದಕ್ಕಾಗೋದಿಲ್ಲ. ಯಾಕೆ ಎದ್ದೋಗ್ತೀವಿ ಅಂತ ಕೇಳಿದ್ರೆ ನನಗೆ ಹೊಟ್ಟೆ ಹಸ್ತೀರಿ ಅಂತ ಹೇಳ್ತೀರಿ. ಅಂದರೆ ಹೊಟ್ಟೆ ಹಸುವಿನ ಅನುಭವ ನಿಮಗೆ ಹೇಗೆ ನಿಮಗಷ್ಟೇ ಆಗುತ್ತೆ, ಅದನ್ನು ಇನ್ನೊಬ್ಬರಿಗೆ ತೋರಿಸೋದಕ್ಕಾಗೋದಿಲ್ಲ. ಹಾಗೆಯೇ ದೇವರು ಇದ್ದಾನೆ ಇಲ್ಲ ಅನ್ನುವಂಥ ಅನುಭವ ಮತ್ತು ನಂಬಿಕೆ ಅವ್ರಿಗೆ ಮಾತ್ರ ಸಂಬಂಧಪಟ್ಟಿರುತ್ತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಹೇಗೆ ಹೊಟ್ಟೆ ಹಸುವನ್ನು ಇನ್ನೊಬ್ಬರಿಗೆ ತೋರಿಸೋದಕ್ಕಾಗೋದಿಲ್ಲ, ಹಾಗೆ ದೇವರು ಇದ್ದಾನೆ ಅಂದರೆ ಎಲ್ಲಿದ್ದಾನೆ ತೋರಿಸಿ ಅಂತ ಹೇಳಿದ್ರೆ ಅವ್ರಿಗೆ ದೇವ್ರು ತೋರ್ಸೋಕ್ಕಾಗೋದಿಲ್ಲ. ಅವರು ಕೂಡ ದೇವರನ್ನು ಒಂದು ಸಂದರ್ಭದಲ್ಲಿ ನಂಬುವಂಥ ಸಂದರ್ಭ ಬರುತ್ತೆ. ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಯಾವುದೋ ವ್ಯಕ್ತಿಗೆ ಸುಗಮವಾಗಿ ಆತನ ಜೀವನ ನಡ್ಕೊಂಡು ಹೋಗ್ತಾ ಇತ್ತು ಅಂತ ತಿಳ್ಕೊಳ್ಳಿ, ಆವಾಗ ದೇವರು ಬೇಡ, ದಿಂಡ್ರು ಬೇಡ, ಹಿರಿಯರು ಬೇಡ, ಮಠ ಬೇಡ, ಮಂದಿರ ಬೇಡ, ಸ್ವಾಮೀಜಿಗಳು ಬೇಡ. ಜೀವನದಲ್ಲಿ ಏನಾದರೂ ಮೇಲೆ ಕೇಳಲಾರ್ದಂಥ ಕಷ್ಟ ಬಂದ್ಬಿಡ್ತಾವೆ ಅಂತ ತಿಳ್ಕೊಳ್ರಿ ಆತನ ಜೀವನದಲ್ಲಿ. ಅವಾಗ ಯಾರಾದರೂ ಒಬ್ಬ ದಾರಿ ಹೋಗಿನಲ್ಲಿ ಯಾಕೋ ಹಿಂಗಿದ್ದ ಮನುಷ್ಯ ಇಷ್ಟು ತುಂಬ ಕಷ್ಟದ ಪರಿಸ್ಥಿತಿ ಸಿಕ್ಕೊಂಡಿದ್ದೀರಿ, ನೀನೇನಾದರೂ ಮಾಡಿ ಇಂಥದ್ದೊಂದು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡು, ಅಲ್ಲೊಂದು ಪೂಜೆ ಮಾಡಿ ಅಲ್ಲೊಂದು ಪ್ರಾರ್ಥನೆ ಮಾಡಿ ಬಂದ್ಬಿಡು, ನಿನ್ನ ಜೀವನದಲ್ಲಿ ಬಂದಿರುವಂಥ ಕಷ್ಟ ನಿವಾರಣೆ ಆಗುತ್ತೆ ಅನ್ನುವಂಥದ್ದನ್ನು ಯಾರೋ ಒಬ್ರು ಹೇಳ್ತಾರೆ. ಆಗ ಅಲ್ಲಿವರೆಗೂ ಜೀವನದಲ್ಲಿ ದೇವರನ್ನು ನಂಬದೇ ಇರುವಂಥ ವ್ಯಕ್ತಿ ನನ್ನ ಜೀವನದ ಕಷ್ಟ ಪರಿಹಾರ ಆದರೆ ಸಾಕಪ್ಪ ಅಂಥೇಳಿ ಏನಾದರೂ ಮಾಡಿ ಸಾಲನಾದರೂ ಮಾಡ್ಕೊಂಡು ಕುಟುಂಬ ಕರ್ಕೊಂಡು ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಪೂಜೆಯಲ್ಲಿ ಭಾಗವಹಿಸಿ ಬರ್ತಾರೆ. ಅಂದರೆ ದೇವ್ರ ನೆನಪಾಗೋದು ಯಾವಾಗ ಅಂತ ಹೇಳಿದ್ರೆ ಜೀವನದಲ್ಲಿ ತುಂಬ ಕಷ್ಟ ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಜನಕ್ಕೆ ನೆನಪಾಗುತ್ತೆ. ಆದರೆ ಇಲ್ಲಿ ನಾವು ಚಿಂತನೆ ಮಾಡಬೇಕು, ನಮ್ಮ ಜೀವನದಲ್ಲಿ ಏರುಪೇರು ಅನ್ನುವಂಥದ್ದು ಇದ್ದೇ ಇರುತ್ತೆ. ಕಾಲಗಳಲ್ಲಿ ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ, ಹೇಗೆ ಕಾಲಗಳು ಬದಲಾವಣೆ ಆಗ್ತಿರುತ್ತೆ. ಆದರೆ ಈ ಕಾಲಗಳನ್ನು ಭೂಮಿ ಎಲ್ಲದನ್ನು ಕೂಡ ಸಮಾನ ಚಿತ್ತದಿಂದ ಹೇಗೆ ಸ್ವೀಕಾರ ಮಾಡುತ್ತೆ, ಹಾಗೆ ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟ, ಸುಖ ಇತ್ಯಾದಿಗಳನ್ನು ಸಮಾನವಾಗಿ ಸ್ವೀಕಾರ ಮಾಡಿಕೊಂಡು ಆಧ್ಯಾತ್ಮಿಕವಾಗಿರುವಂಥ ನಂಬಿಕೆಗಳನ್ನು ನಮ್ಮ ಮನಃಶಾಂತಿಗೋಸ್ಕರ ಅಳವಡಿಕೆ ಮಾಡಿಕೊಂಡು ನಾವು ಮುಂದೆ ಸಾಗಿದಾಗ ನಮ್ಮ ಜೀವನದಲ್ಲಿ ಒಂದಿಷ್ಟು ಶಾಂತಿ ಸಮಾಧಾನದಿಂದ ಇರೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು. ನಾವು ಯಾರಿಗೂ ಕೂಡ ಗೌರವವನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ, ಕನಿಷ್ಠ ದೇವಸ್ಥಾನ ಅಂತ ಹೇಳಿದ್ರೆ ನಾವು ನಮ್ಮ ಪಾದರಕ್ಷೆಗಳನ್ನು ದೂರ ಬಿಟ್ಟು ಒಳಗಡೆ ಪ್ರವೇಶ ಮಾಡ್ತೀವಿ. ಇವತ್ತು ಮನೆಗಳಲ್ಲಿ
ಎಲ್ಲರೂ ಕೂಡ ಪಾದರಕ್ಷೆಗಳನ್ನು ಹಾಕ್ಕೊಂಡು ಅಡ್ಡಾಡುವಂಥದ್ದನ್ನು ಬೆಳವಣಿಗೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೆ ನೀವು ಅಡುಗೆ ಮನೆ ಪಾದರಕ್ಷೆ ಹಾಕೊಳ್ತೀರಿ, ಹಾಲ್ನಲ್ಲಿ ಪಾದರಕ್ಷೆ ಹಾಕೊಳ್ತೀರಿ, ಬೆಡ್ರೂಮ್ನಲ್ಲಿ ಪಾದರಕ್ಷೆ ಹಾಕೊಳ್ತೀರಿ, ಬಾತ್ರೂಮಿಗೆ ಪಾದರಕ್ಷೆ ಹಾಕ್ಕೊಳ್ತೀರಿ. ಆದರೆ ನಿಮ್ಮ ಮನೆಯಲ್ಲಿರುವಂಥ ಒಂದು ಚಿಕ್ಕ ದೇವಸ್ಥಾನದ ಕೊಠಡಿ ಇರುತ್ತಲ್ಲ, ಅಲ್ಲಿಗೆ ಪಾದರಕ್ಷೆಯನ್ನು ಹಾಕ್ಕೊಂಡು ಹೋಗೋದಿಲ್ಲ. ಯಾಕೆಂತ ಹೇಳಿದ್ರೆ ಅದು ಒಂದು ನಂಬಿಕೆ, ಒಂದು ಭಯ, ಒಂದು ಭಕ್ತಿ. ಆ ಭಯ ಮತ್ತು ಭಕ್ತಿಗೆ ಸಾಂಕೇತಿಕವಾಗಿರುವಂಥ ಸಂದರ್ಭ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಅದು ಮಠಗಳಿರ್ಬೋದು, ಮಂದಿರಗಳಿರ್ಬೋದು, ದೇವಸ್ಥಾನಗಳಿರ್ಬೋದು. ಇಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಒಂದು ಶಾಂತಿ, ಮನಃಶಾಂತಿಗೋಸ್ಕರ ಇಲ್ಲಿ ಆಧ್ಯಾತ್ಮಿಕವಾಗಿ ನಿಮ್ಮ ಮನಸ್ಸನ್ನು ತೊಡಸ್ಕೊಳ್ತೀರಿ. ಈ ದೇವಸ್ಥಾನದ ಒಂದು ಜೀರ್ಣೋದ್ಧಾರದ ಸಂಭ್ರಮದಲ್ಲಿ ನೀವೆಲ್ಲರೂ ಕೂಡ ಆಧ್ಯಾತ್ಮಿಕ ಭಾವನೆಯಿಂದ, ಭಕ್ತಿ ಭಾವನೆಯಿಂದ ನೀವೆಲ್ಲರೂ ಕೂಡ ಸೇರ್ಪಡೆಯಾಗಿದ್ದೀರಿ. ಆದರೆ ಇದೇ ಸಂದರ್ಭದಲ್ಲಿ ನೀವು ಯಾವುದಾದ್ರೂ ಒಂದು ಕಲ್ಯಾಣ ಮಂಟಪಕ್ಕೆ, ನಿಮ್ಮ ಸಂಬಂಧಿಕರ ಒಂದು ಮದುವೆಗೆ ಏನಾದರೂ ಭಾಗವಹಿಸಿದ್ರೆ ಅಲ್ಲೇನಾದರೂ ಭಜಂತ್ರಿ, ಡೋಲು ಇತ್ಯಾದಿ, ಮದುವೆ ಅಂತಂದರೆ ಗೊಂದಲ, ಗೂಡು, ಗಜ್ಜಲು ಇತ್ಯಾದಿಗಳಲ್ಲಿ ನೀವು ಅವ್ರ ಥರನೇ ಇರ್ತೀರಿ. ಆದರೆ ಇಲ್ಲಿ ಬಂದಾಗ ನಿಮ್ಮ ಆ ಮನಸ್ಥಿತಿ ಬೇರೆ. ಇಲ್ಲಿ ದೇವರು, ದೈವ, ಭಕ್ತಿ ಅನ್ನುವಂಥ ನಿಟ್ಟಿನಲ್ಲಿ ನೀವು ಈ ಸಂದರ್ಭವನ್ನು ನೀವು ಕಾಪಾಡ್ಕೊಳ್ತಾ ಇರ್ತೀರಿ. ಜೀವನದಲ್ಲಿ ಎಲ್ಲದೂ ಇದ್ದು ಕೂಡ ಮನುಷ್ಯನಿಗೆ ಮಾನಸಿಕ ಶಾಂತಿ ಬರಬೇಕಾದ್ರೆ ಒಂದಿಷ್ಟು ಆಧ್ಯಾತ್ಮಿಕವಾಗಿರುವಂಥ ದಾರಿನೂ ಕೂಡ ಬಹಳ ಮುಖ್ಯ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತೀವಿ. ಇವತ್ತು ದೇಶ ವಿದೇಶಗಳಲ್ಲಿ ದುಡಿಮೆ ಮಾಡಬೇಕು ಅನ್ನುವಂಥವ್ರು ಲಕ್ಷ ಕೋಟಿ, ಸಾವಿರಾರು ಕೋಟಿಯನ್ನು ಗಳಿಸಿದಂಥವ್ರು ಅಂತಿಮವಾಗಿ ಇದು ಇಷ್ಟೇ ಅನ್ನುವಂಥ ಹಂತವನ್ನು ತಲುಪಿ ಆ ಕೊನೆಗೆ ಅದನ್ನೆಲ್ಲದನ್ನು ಕೂಡ ದಾನ ಮಾಡಿ ಆಧ್ಯಾತ್ಮಿಕ ದಾರಿಯ ಕಡೆಗೆ ಹೋಗಿರುವಂಥದ್ದನ್ನು ನೀವು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀರಿ. ಆದರೆ ನಾವ್ಯಾರೂ ಕೂಡ ಅಂಥ ಸ್ಥಿತಿಗೆ ಹೋಗಬಾರ್ದು. ಆದರೆ ಆ ದಾರಿಯನ್ನು ನಾವ್ಯಾರೂ ಮರೆಯಬಾರ್ದು ಅನ್ನುವಂಥ ಸಂದರ್ಭವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಅರುಂಧತಿ, ಆದಿಜಾಂಬ ಅವರು, ಮಾದಾರ ಚೆನ್ನಯ್ಯನವರು ಎಲ್ಲ ಒಂದೊಂದು ಸಂದರ್ಭದ ಪರಂಪರೆ ಮೂಲಕ ಬಂದಿರುವಂಥವ್ರು ಈ ಸಮಾಜದ ಗೌರವ. ಇಂಥ ಗೌರವಪೂರ್ವಕವಾಗಿರುವಂಥ ಎಲ್ಲರನ್ನೂ ಕೂಡ ಗೌರವಿಸುವಂಥ ಸಂದರ್ಭಕ್ಕೆ ನಾವು ಶರಣೆಯರನ್ನು ಒಂದು ಆಧ್ಯಾತ್ಮಿಕ ಕೇಂದ್ರಗಳನ್ನಾಗಿ ಪರಿವರ್ತನೆ ಮಾಡಿ, ದೇವಸ್ಥಾನಗಳನ್ನು ಮಾಡಿ, ಅಲ್ಲಿ ದೈವಿ ಸ್ವರೂಪದಲ್ಲಿ ನಾವು ಪೂಜೆ ಮಾಡುವಂಥ ನಿರ್ಮಾಣಕ್ಕೆ ನಾವು ಮುಂದಾಗಿದ್ದೀವಿ. ಅದೇ ಇವತ್ತು ನೀವು ನಿರ್ಮಾಣ ಮಾಡಿರುವಂಥ ಆರಂ ಜ್ಯೋತಿ ಅಂತೇಳಿ ಹೇಳ್ಬೋದು ಅನ್ನುವಂಥದ್ದು. ಇವತ್ತಿನ ದೇವಸ್ಥಾನ ತುಂಬ ಸುಂದರವಾಗಿದೆ. ಈ ಸುಂದರವಾಗಿರುವಂಥ ದೇವಸ್ಥಾನ, ಇದರ ಸಡಗರ, ಸ್ವಚ್ಛತೆ ಇವತ್ತಿಗೆ ಕೊನೆ ಆಗಬಾರ್ದು. ಇದರ ಪಾವಿತ್ರ್ಯತೆಯನ್ನು ಮುಂದಿನ ತಲೆಮಾರಿನವರೆಗೂ ಕೂಡ ಕಾಪಾಡಿಕೊಂಡು ಹೋಗುವಂಥ ಸಂದರ್ಭಕ್ಕೆ ಆಗಬೇಕು ಈ ಭಾಗದ ಸದ್ಭಕ್ತರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಭಾಗವಹಿಸಿರುವಂಥ ಎಲ್ಲ ಪೂಜ್ಯರು ಕೂಡ ನಿಮಗೆಲ್ಲರಿಗೂ ಆಶೀರ್ವಾದ ಮಾಡಿದರು. ಈ ಭಾಗದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದರು. ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ರಾಜ್ಯದಲ್ಲಿ ನಾರಾಯಣ ಸ್ವಾಮಿ ಅಂತ ಹೇಳಿದ್ರೆ ಒಂದು ಬಹುದೊಡ್ಡ ಹೆಸರಿದೆ. ನಾರಾಯಣ ಸ್ವಾಮಿಯವರು ಬರ್ತಾರೆ ಅಂತ ಹೇಳಿದ್ರೆ ನಮ್ಮ ಸಮುದಾಯದ ಜನರು ಒಂದು ಅಲರ್ಟ್ ಆಗ್ತಾರೆ. ಹಾಗೆ ಅಲರ್ಟ್ ಆಗ್ತಾರೆ ಅನ್ನೋದಕ್ಕೆ ಕಾರಣ ದಿಢೀರ್ನೆ ನಮ್ಮ ಚಿತ್ರದುರ್ಗಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಜನ ಅವರನ್ನು ಗೆಲ್ಲಿಸಿ ಕೇಂದ್ರ ಸಚಿವರನ್ನಾಗಿ ಮಾಡಿದರು. ಇದಕ್ಕಿಂತ ದೊಡ್ಡ ಉದಾಹರಣೆ ಅವರ ಜನವಿಶ್ವಾಸ, ಪ್ರೀತಿ, ಜನಪ್ರಿಯತೆಗೆ ಕಾರಣ ಅನ್ನುವಂಥದ್ದು. ಮತ್ತು ಈ ಭಾಗದ ಆನೇಕಲ್ನ ಅವರ ಮುಖಂಡರುಗಳು, ಅವರ ಅನುಯಾಯಿಗಳು, ಅವರ ಬೆಂಬಲಿಗರು ನೀವೆಲ್ಲರೂ ಕೂಡ ನಾರಾಯಣಸ್ವಾಮಿ ಅವರನ್ನು ಬೆಂಬಲಿಸಿದ್ದೀರಿ, ಪ್ರೋತ್ಸಾಹಿಸಿದಿರಿ, ಆಶೀರ್ವದಿಸಿದಿರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ, ದೇವಸ್ಥಾನ ಮತ್ತು ನೀವು ನಂಬಿರುವಂಥ ಆರಂ ಜ್ಯೋತಿ ದೇವಿ ನಿಮಗೆ ಒಳ್ಳೆಯದನ್ನು ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಆಧ್ಯಾತ್ಮಿಕತೆಯನ್ನು ಬಹಳ ನೆರಗ ಗ್ರಾಮದ ಅರುಂಧತಿ ಸಂತತಿ ಈ ಗ್ರಾಮದಲ್ಲಿ ಪೂಜೆಯನ್ನು ಆರಾಧನೆಯನ್ನು ಮಾಡ್ತಾ ಆ ದೇವಸ್ಥಾನಕ್ಕೆ ಅರುಂಧತಿ ಅಂತೇಳಿ ನಾಮಕರಣವನ್ನು ಮಾಡಿ ಇವತ್ತು ಜೀರ್ಣೋದ್ಧಾರವನ್ನು ಹಮ್ಮಿಕೊಂಡಿದ್ದೀರಾ. ಈ ಕಾರ್ಯಕ್ರಮಕ್ಕೆ ಈ ಮಾದಿಗ ಸಮಾಜದ ಗುರುಪೀಠ ಶ್ರೀ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಈ ಒಂದು ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿ ನೆರೆದಿರ್ತಕ್ಕಂಥ ಭಕ್ತಾದಿಗಳಿಗೆ ಅವರ ದಿವ್ಯ ಸಾನ್ನಿಧ್ಯದ ಮಾರ್ಗದರ್ಶನ ಮಾಡಿದ್ದಾರೆ. ಅದೇ ರೀತಿ ಆನೇಕಲ್ ತಾಲೂಕಿನ ರಾಜಪುರ ವೀರಧರ್ಮ ಸಿಂಹಾಸನ ಸಂಸ್ಥಾನ ಮಠ ಶ್ರೀ ಶ್ರೀ ಪಟ್ಟದ ಶ್ರೀ ಡಾಕ್ಟರ್ ರಾಜೇಶ್ವರ ಸೇವಾ ಮಹಾಸ್ವಾಮೀಜಿಗಳು
ಈ ಕಾರ್ಯಕ್ರಮ ಭಾಗವಹಿಸಿ ಸಮಸ್ತ ಜನತೆಗೆ ಆಶೀರ್ವಚನವನ್ನು ನೀಡಿ ನಿರ್ಗಮಿಸಿದ್ದಾರೆ. ವೇದಿಕೆಯಲ್ಲಿ ಮತ್ತೊಬ್ಬ ಮಾದಿಗ ಸಮಾಜದ ಗುರುಪೀಠದ ಹೊಂದಿರ್ತಕ್ಕಂಥ ದೊಡ್ಡಬಳ್ಳಾಪುರ ನೆಲಮಂಗಲ ಸರಹದ್ದಿನಲ್ಲಿ ಶ್ರೀ ಶ್ರೀ ಆನಂದಮುನಿ ಸ್ವಾಮೀಜಿಗಳು ಉಪಸ್ಥಿತಿ ಇದ್ದಾರೆ. ಈ ವೇದಿಕೆಯಲ್ಲಿ ಅನೇಕ ಮಹನೀಯರು ಈ ಒಂದು ಕಟ್ಟಡ ದೇವಸ್ಥಾನ ನಿರ್ಮಾಣಕ್ಕಾಗಿ ಆರ್ಥಿಕ ಸಹಾಯವನ್ನ ಜೊತೆಗೆ ಬೆನ್ನೆಲುಬಾಗಿ ನಿಂತು ಈ ದೇವಸ್ಥಾನ ಪೂರ್ಣ ಆಗೋದಿಕ್ಕೆ ಇಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೀಲಿಕ್ಕೆ ಕಾರಣಭೂತರಾಗಿದ್ದ ಮಹನೀಯರು ವೇದಿಕೆ ಮೇಲಿದ್ದಾರೆ. ಅವರಿಗೆ ಈ ಸಮಾಜದ ವತಿಯಿಂದ ಅರುಂಧತಿ ಪೂಜಮ್ಮ ದೇವಿ ಅವರೆಲ್ಲ ಕುಟುಂಬಗಳಿಗೆ ಅಷ್ಟೈಶ್ವರ್ಯ ಆರೋಗ್ಯವನ್ನು ದಯಪಾಲಿಸಲಿಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಬಹುಶಃ ದೇಶದ ಧಾರ್ಮಿಕ ಹಿನ್ನೆಲೆಯ ನೆಲೆಗಟ್ಟಿನಲ್ಲಿ ದಲಿತರಿಗೆ ಮತ್ತು ಹಿಂದುಳಿದವರಿಗೆ ಯಾವುದೇ ಒಂದು ಸ್ವಾಮೀಜಿಗಳ ಮಾರ್ಗದರ್ಶನ ಇರಲಿಲ್ಲ. ಸಂತರ ಕೊರತೆ ಇತ್ತು. ಸಂತರ ಕೊರತೆಯಿಂದ ಅವರ ಆಶೀರ್ವಾದ ಲಭ್ಯ ಆಗದೆ ಈ ದಲಿತರಲ್ಲಿ ನಾವು ವಿಶೇಷವಾಗಿ ನಾಗರಿಕತೆ ಬದಲಾವಣೆಗೆ ಬಹಳಷ್ಟು ಕೊರತೆಯನ್ನ ನೋಡಿ ಇವತ್ತಿಗೂ 75 ವರ್ಷ ಕಳೆದಿದ್ದನ್ನು ಸಹ ಈ ಸಮಾಜಕ್ಕೆ ಮುಕ್ತಿ ಸಿಕ್ಕಿದೆಯೋ ಇಲ್ವೋ ಅಂತ 15-20 ವರ್ಷಗಳಿಂದ ನಮ್ಮ ಆನಂದಮುನಿ ಸ್ವಾಮೀಜಿಗಳ ಪೀಠ ಬಹಳ ಇತಿಹಾಸ ಇದೆ. ಆಂಧ್ರದಲ್ಲಿ ಅವ್ರ ಪೀಠ ಇತ್ತು, ಅದಾದ್ಮೇಲೆ ಬೆಂಗಳೂರು ಬಂದಿದ್ದಾರೆ, ಸ್ಥಳ ಮಂಜೂರಾತಿಯಾಗಿ ಮಠವನ್ನು ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ಚಿತ್ರದುರ್ಗದ ಶ್ರೀ ಶ್ರೀ ಮಾದರ ಬಸವಮೂರ್ತಿ ಮಾದ ಚೆನ್ನೈ ಸ್ವಾಮೀಜಿಗಳು ಇಡೀ ರಾಜ್ಯದಲ್ಲಿ ತುಳಿತಕ್ಕೆ ಒಳಗಾದಂತ ಸಮಾಜ ಆ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಸಾಮಾಜಿಕ ಹಿನ್ನೆಲೆಯ ನೆಲೆಗಟ್ಟಿನ ಕಾರ್ಯಕ್ರಮಗಳಿರ್ಬೋದು, ಸಮಾಜದ ಕಾರ್ಯಕ್ರಮಗಳಿರ್ಬೋದು, ಎಲ್ಲ ಕಾರ್ಯಕ್ರಮ ಭಾಗವಹಿಸಿ ತಮ್ಮ ಸ್ವಂತಿಕೆಯನ್ನ ತಮ್ಮ ಬದುಕಿನ ದಾರಿಯನ್ನ ಪ್ರತಿಯೊಬ್ಬರಿಗೂ ನೀಡ್ತಾ ಬರ್ತಾ ಇದ್ದಾರೆ. ಸಮಾಜದ ಸಂಘಟನೆಗೆ ಧಾರ್ಮಿಕತೆ ಮುಖಾಂತರ ಕುಟುಂಬದಲ್ಲಿ ಏನ್ ಪರಿವರ್ತನೆ ಆಗಬೇಕು, ಶೈಕ್ಷಣಿಕ ರಂಗದಲ್ಲಿ ಕ್ರಾಂತಿ ಆಗದೆ ಹೊರತು ಶೈಕ್ಷಣಿಕ ಕ್ರಾಂತಿ ಆಗಿ ಹೊರತು ಕುಟುಂಬದಲ್ಲಿ ಪರಿವರ್ತನೆ ನೋಡೋದಿಲ್ಲ, ಬದಲಾವಣೆಯನ್ನು ನೋಡೋದಿಲ್ಲ. ಪ್ರತಿ ಗ್ರಾಮದಲ್ಲಿ ನಾಗಗಟ್ಟೆ ಇತ್ತದೋ ದೇವಸ್ಥಾನ ಇತ್ತದೋ, ಬಹುತೇಕ ಕುಟುಂಬಗಳು ದೇವರನ್ನ ಬೆಳಿಗ್ಗೆ ಎದ್ದು ನೋಡ್ತಾ ಆರಾಧನೆ ಮಾಡ್ತಾ ತನ್ನ ಜೀವನದಲ್ಲಿ ಏನ್ ಬದಲಾವಣೆ ಆಗ್ಬೇಕು ಏನೋ ನಿರೀಕ್ಷೆ ಮಾಡ್ತೀವಿ. ಅದಕ್ಕೆ ಆಶೀರ್ವಾದ, ದೇವರ ಆಶೀರ್ವಾದ ಬೇಕು, ಹಿರಿಯರ ಆಶೀರ್ವಾದ ಬೇಕಂತೇಳಿ ಅನೇಕ ಯುವಕರು ಯುವತಿಯರು ಮಕ್ಕಳು ತಂದೆ ತಾಯಿ ಆಶೀರ್ವಾದ ಪಡೆದು ತಮ್ಮ ಬದುಕನ್ನು ಪ್ರಾರಂಭ ಮಾಡ್ತಾರೆ. ದೇವರಲ್ಲಿ ಯಾವ ರೀತಿ ಪ್ರಾರ್ಥನೆ ಮಾಡ್ತು ಅದೇ ರೀತಿ ತನ್ನ ತಂದೆ ತಾಯಿಯನ್ನ ಆಶೀರ್ವಾದ ಪಡಿತಾ ಮೌಲ್ಯದ ಕಡೆಗೆ ತಮ್ಮ ಹೆಜ್ಜೆಗಳನ್ನು ಇಡ್ತಾ, ಸಂಸ್ಕಾರದ ಕಡೆಗೆ ನಮ್ಮ ಹೆಜ್ಜೆಗಳನ್ನು ಇಡ್ತಾ ತನ್ನ ಜೀವನವನ್ನು ಯಾವ ರೀತಿ ರೂಪಿಸ್ಕೊಬೇಕು ಅದಕ್ಕೆ ಪ್ರತಿರೂಪ ಈ ದೇವಸ್ಥಾನ. ಯಾವ ಗ್ರಾಮದಲ್ಲಿ ದೇವಸ್ಥಾನ ಇದೆ, ಯಾವ ಗ್ರಾಮದಲ್ಲಿ ನಾಗಕಟ್ಟೆ ಇದೆ, ಯಾವ ಗ್ರಾಮದಲ್ಲಿ ಶಾಲೆ ಇದೆ, ಸರಸ್ವತಿ ಇದೆ. ದೇವರ ಜೊತೆಗೆ ಸರಸ್ವತಿ ಅಕ್ಷರವನ್ನ ಆರಾಧನೆ ಮಾಡಿದವರು ಪ್ರತಿ ವ್ಯಕ್ತಿ ಉತ್ತುಂಗಕ್ಕೆ ಹೋಗಿದ್ದಾನೆ. ಕೇವಲ ಅಲಂಕಾರಕ್ಕೆ ದೇವಸ್ಥಾನಗಳ ನಿರ್ಮಾಣ ಅಲ್ಲ, ದೇವಸ್ಥಾನಗಳು ಪಂಚೇಂದ್ರಿಯಗಳ ನಿಗ್ರಹಕ್ಕೆ, ಪಂಚೇಂದ್ರಿಯಗಳನ್ನ ನಿಗ್ರಹ ಮಾಡ್ತಾ
ತನ್ನ ಗುರಿ ಸಾಧನೆಗೆ, ತನ್ನ ವ್ಯಕ್ತಿತ್ವನ ರೂಪಿಸಿಕೊಳ್ಳಿಕ್ಕೆ ದೇವರು, ಕುಟುಂಬ, ಸಮಾಜ ಅನೇಕರ ಹಿರಿಯರ ಆಶೀರ್ವಾದದಿಂದ ತಮ್ಮ ಬದುಕನ್ನ ಕಟ್ಕೊಳ್ಳಿಕ್ಕೆ ಇಂತಹ ದೇವಸ್ಥಾನದ ಕೇಂದ್ರ ಬಿಂದುಗಳ ಅವಶ್ಯಕತೆ ಇದೆ. ಆ ಒಂದು ಪವಿತ್ರ ಕಾರ್ಯವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಗ್ರಾಮದ ಅನೇಕ ಮಹನೀಯರಿದ್ದಾರೆ, ಅನೇಕ ಚೇರ್ಮನ್ಗಳಿದ್ದಾರೆ, ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ. ನನಗೆ ಇಲ್ಲಿ ನೋಡಿದ್ದು ನಮ್ಮ ಬಂಧುಗಳು ಈ ಗ್ರಾಮಕ್ಕೆ ಯಾರ್ಯಾರು ರಕ್ತ ಸಂಬಂಧಗಳಿದ್ದಾರೆ, ಬೆಂಗಳೂರಿಗೆ ತಗೊಂಡು ಎಲ್ಲರೂ ಬಂದಿದ್ದಾರೆ. ಎಲ್ಲರ ವರ್ಗದ ಹಿರಿಯರು ಇಲ್ಲಿದ್ದಾರೆ. ಅಂದ್ರೆ ಒಂದು ಶೋಷಿತ ವರ್ಗಕ್ಕೆ ಆಶೀರ್ವಾದ ಮಾಡಲಿಕ್ಕೆ, ಆ ಬೆಳವಣಿಗೆಗೆ ಪೂರಕವಾಗಿ ತಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ಳಿಕ್ಕೆ ಈ ಮಹನೀಯರು ಈ ವೇದಿಕೆಯಲ್ಲಿ ಬಂದು ಈ ಕಾರ್ಯಕ್ರಮ ಭಾಗವಹಿಸಿ ಈ ತುಳಿತಕ್ಕೆ ಒಳಗಾದಂತ ಸಮಾಜಕ್ಕೆ ಸಹಕಾರವನ್ನ, ಆಶೀರ್ವಾದವನ್ನು ನೀಡಲಿಕ್ಕೆ ಎಲ್ಲ ಮಹನೀಯರಿಗೆ ಆ ದೇವರ ಅಷ್ಟೈಶ್ವರ್ಯ ಆರೋಗ್ಯ ದಯಪಾಲಿಸಲಿ ಅಂತ ಹೇಳ್ತಾ ಸ್ವಾಮೀಜಿಗಳು ಮಾತನ್ನ ಹೇಳ್ತಾ ಇದ್ರು. ಮಾದಚಂದ್ರ ಸ್ವಾಮೀಜಿಗಳು, ದೇವಸ್ಥಾನ ಕಟ್ಟಿದ್ದೀರಾ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದೀರಾ, ಅನೇಕ ಮಂದಿ ಸಹಕಾರ ನೀಡಿದ್ದಾರೆ. ಆ ದೇವಸ್ಥಾನ ಭವಿಷ್ಯದ ದಿನಗಳಲ್ಲಿ ಪ್ರಜ್ವಲವಾಗಿ ಬೆಳೆಯುವುದಕ್ಕೆ ದೇವರ ಆಶೀರ್ವಾದ ಎಲ್ಲ ಮೂಲೆಗಳಿಂದ ಬರುವಂತ ಮಹನೀಯರಿಗೆ ಆಶೀರ್ವಾದ ಪಡಲಿಕ್ಕೆ ಆ ವಾತಾವರಣವನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ, ಈ ಗ್ರಾಮಸ್ಥರ ಜವಾಬ್ದಾರಿ. ನಿಮ್ಮ ಜವಾಬ್ದಾರಿಯನ್ನ ಈ ಒಂದು ನರೇಗಾ ಗ್ರಾಮಕ್ಕೆ ಸೀಮಿತಗೊಳಿಸದೆ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ತಮ್ಮ ಬಂಧುಗಳನ್ನ ಆಗಾಗ ಕಳಿಸಿ ಧಾರ್ಮಿಕ ಕಾರ್ಯಕ್ರಮ ಮುಂದುವರಿಸ್ತಾ ನಿಮ್ಮ ತನವನ್ನ ಇಡೀ ಸಮಾಜಕ್ಕೆ ತಿಳಿಯುವ ದಿಕ್ಕಿನಲ್ಲಿ ಕಾರ್ಯಕ್ರಮ ಮುಂದುವರಲಿ ಅಂತ ಹೇಳ್ತಾ, ಬಹುಶಃ ನನಗಂತೂ ಬಹಳ ಆನಂದ ಆಯ್ತು. ಬಹಳ ಚೆನ್ನಾಗಿ ನಡ್ಕೊಂಡು ಅಚ್ಚುಕಟ್ಟಾಗಿ. ನಾನು ಯಾವತ್ತೂ ಇಷ್ಟು ಅಚ್ಚುಕಟ್ಟಾಗಿ ಬಹಳ ದೇವತಾ ಕಾರ್ಯಕ್ರಮಗಳನ್ನು ನೋಡಿದ್ದೇನೆ. ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ಬೃಹತ್ ಆಗವಾದಂತ ಕಾರ್ಯಕ್ರಮ ಮಾಡಿರೋದು ಮೊಟ್ಟ ಮೊದಲಿಗೆ ನರೇಗಾದಲ್ಲಿ ನೋಡಿದ್ವಿ. ನನಗೆ ಆಶ್ಚರ್ಯ, ನನಗೆ ಆಶ್ಚರ್ಯಕರವಾಗಿ ನೋಡಿದೆ ಅಂತೇಳ ಆ ದೇವಿ ಅರುಂಧತಿ ಈ ದೇಶದಲ್ಲಿ ಪ್ರತಿಯೊಬ್ಬ ಹಿಂದೂ ಸಾಂಸಾರಿಕ ಜೀವನಕ್ಕೆ ಹೆಜ್ಜೆ ಇಡುವ ಕಾಲಘಟ್ಟದಲ್ಲಿ ಆ ದೇವಸ್ಥಾನದಿಂದ ಹೊರಗಡೆ ಬಂದರೆ ದರ್ಶನ ಮಾಡಿಸೋದು ಬ್ರಾಹ್ಮಣರು ಅರುಂಧತಿಯನ್ನ, ಆ ಅರುಂಧತಿ ದೇವಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದೀರ. ಈ ದೇಶದ ವಿಶ್ವದ ಪ್ರತಿ ಹಿಂದೂ ವಿವಾಹ ಜೀವನಕ್ಕೆ ಹೆಜ್ಜೆ ಇಟ್ಟ ನಂತರ ಅವರ ಆಶೀರ್ವಾದ ದರ್ಶನ ಪಡೀಲಿಕ್ಕೆ ಆ ಬ್ರಾಹ್ಮಣರು ಸೂಚನೆ ಮಾಡೋದು ಅರುಂಧತಿಯ ದರ್ಶನ ಅಂತ. ಅರುಂಧತಿ ದೇವಿಯ ಅರುಂಧತಿ ಪೂಜಾ ದೇವಸ್ಥಾನವನ್ನ ನಿರ್ಮಾಣ ಮಾಡಿರ್ತಕ್ಕಂಥ ನರೇಗಾ ಗ್ರಾಮದ ಎಲ್ಲ ಮಹನೀಯರಿಗೆ, ತಾಯಂದಿರಿಗೆ ವಿಶೇಷವಾಗಿ ಆ ದೇವಿಯ ಆಶೀರ್ವಾದ ಲಭ್ಯ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ದಿನ ನೆರಿಗಾ ಗ್ರಾಮದಲ್ಲಿ ಶ್ರೀ ಅರುಂಜ್ಯೋತಿ ಪೂಜಮ್ಮ ದೇವಿಯ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಾಗೂ ಕುಂಭಾಭಿಷೇಕ ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕ್ಷೇತ್ರಕ್ಕೆ ಬಹಳಷ್ಟು ಪುರಾತನ ಇತಿಹಾಸವಿದ್ದು, ಈ ಮೊದಲಿನಿಂದಲೂ ಇಲ್ಲಿ ಸುಮಾರು 200-250 ವರ್ಷಗಳಿಂದ
ಇಲ್ಲಿ ಕರಗ ಉತ್ಸವ ನಡೀತಾ ಇತ್ತು, ಮತ್ತು ದೀಪೋತ್ಸವ ನಡೀತಾ ಇತ್ತು, ಜಾತ್ರೆ ನಡೀತಾ ಇತ್ತು. ಈ ಸುತ್ತಮುತ್ತಲಿನ 40-50 ಹಳ್ಳಿಗಳಿಂದ ಬಂದು ಇಲ್ಲಿ ಕರಗ ಉತ್ಸವಕ್ಕೆ ಭಾಗವಹಿಸ್ತಾ ಇದ್ದರು. ಬಹಳ ವಿಜೃಂಭಣೆಯಾಗಿ ಇಲ್ಲಿ ಒಂದು ದೇವಿಯ ಉತ್ಸವ ನಡೀತಾ ಇತ್ತು. ಸುಮಾರು 15 ವರ್ಷಗಳಿಂದ ಈ ದೇವಸ್ಥಾನ ನಿರ್ಮಾಣ ಮಾಡಲು ಕೈ ಹಾಕಿದಾಗಿಂದ ಕರಗ ಮಹೋತ್ಸವ ನಿಂತೋಗಿತ್ತು. ಈಗ ಎಲ್ಲ ದಾನಿಗಳ ಸಹಕಾರದಿಂದ ಈ ದಿನ ಕುಂಭಾಭಿಷೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅತಿ ಮುಖ್ಯವಾಗಿ ನಮ್ಮ ಮಾದಾರ ಚೆನ್ನಯ್ಯ ಸ್ವಾಮಿಗಳು, ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಆಗಮಿಸಿದ್ದರು. ಅದೇ ರೀತಿ ರಾಜಾಪುರ ಮಠದ ಸ್ವಾಮಿಗಳಾದಂಥ ಶಿವಾಚಾರ್ಯ ಮಹಾಸ್ವಾಮಿಗಳು ಆಗಮಿಸಿದ್ದರು. ಅದೇ ರೀತಿ ಆನಂದ ಸ್ವಾಮಿಗಳು ನೆಲಮಂಗಲ ಪೀಠ ಅವರು ಸಹ ಆಗಮಿಸಿದರು. ಅವ್ರಿಗೂ ಸಹ ಇಲ್ಲಿ ನಮ್ಮ ಕಾರ್ಯಕ್ರಮ ಬಂದು ಯಶಸ್ವಿಗೊಳಿಸಿದ್ದಾರೆ. ಅದೇ ರೀತಿ ಹೆಚ್ಚಿನ ರೂವಾರಿಗಳು, ನಮ್ಮ ನೆಚ್ಚಿನ ನಾಯಕರಾದಂತಹ ನಾರಾಯಣ ಸ್ವಾಮಿಯವರು ಬಂದು ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಯಶಸ್ವಿಗೊಳಿಸಿದ್ದಾರೆ. ಅದೇ ರೀತಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶಿವಣ್ಣರವರು ಆಗಮಿಸಬೇಕಾಗಿತ್ತು. ಕಾರಣದಿಂದ ಆಗಮಿಸುವವರಿದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸುತ್ತಾ, ಈ ಕ್ಷೇತ್ರದ ಈ ಒಂದು ಶಕ್ತಿಪೀಠ ಇದ್ದಂಗೆ ಈ ಗ್ರಾಮದಲ್ಲಿ ಸುಮಾರು ಶುಕ್ರವಾರ ಮಂಗಳವಾರ ಬಂದರೆ ಇಲ್ಲಿ ದೇವಸ್ಥಾನದ ಹತ್ರ ತಾಯಿ ನಮ್ಮ ಇಲ್ಲಿ ಇಂದಿನ ಅರ್ಚಕರು ಪೂಜಾರಪ್ಪ ಅಂತಿದ್ದರು. ಅವ್ರ ಮೇಲೆ ಮೈ ಮೇಲೆ ಆ ದೇವರು ಬಂದು ಈ ಜನರ ಕಷ್ಟ ಸುಖಗಳನ್ನು ನಿವಾರಣೆ ಮಾಡ್ತಾಯಿದ್ರು. ಎಷ್ಟೋ ಜನಗಳು ಬಂದು ಇಲ್ಲಿ ಅವರು ಇಲ್ಲಿ ಕೈ ಮುಕ್ಕೊಂಡ್ರೆ ಸಾಕು, ಅವರು ಎಲ್ಲ ಕಷ್ಟ ಸುಖಗಳ ನಿವಾರಣೆ ಆಗಿ ಅವರು ಚೆನ್ನಾಗಾಗ್ತಾಯಿದ್ರು. ಅದೊಂದು ಪ್ರತೀತಿ ಇತ್ತು. ಆ ಕಾಲದಿಂದಲೂ ಇಲ್ಲಿ ನಡ್ಕೊಂಡು ಬಂದಿದೆ. ಅದೇ ರೀತಿ ಈ ದೇವಸ್ಥಾನಕ್ಕೆ ಪ್ರಧಾನ ಸಂಸ್ಥಾಪಕರು ನಮ್ಮ ಪೂಜಾರಿ ಮುನಿಯಪ್ಪನವರು. ಅವರೊಂದು ದೊಡ್ಡ ವೃಕ್ಷ ಇದ್ದಂಗೆ, ಅವೆಲ್ಲ ಗಿಡವಾಗಿ ಮರವಾಗಿ ಇಲ್ಲಿ ನಮ್ಮ ಎಲ್ಲರೂ ಅಣ್ಣ ತಮ್ಮಂದರೆ ಮಾವಂದರೆ ಇರೋದು. ಅತಿ ಹೆಚ್ಚಿನದಾಗಿ ನಮ್ಮ ಅರ್ಚಕರಾದಂಥ ಪೂಜಾರಪ್ಪ ಕುಟುಂಬದವರು, ಮತ್ತು ಟೈಲರ್ ಪೂಜಪ್ಪ ಆ ಕುಟುಂಬದವರು, ನರಸಿಂಹಯ್ಯನವರ ಕುಟುಂಬದವರು, ಮತ್ತು ನಮ್ಮ ನೆರಗೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಿದ್ದರು ಮುನಿರಾಜು ಆ ಕುಟುಂಬದವರು. ಸರಿ, ಎಲ್ಲರೂ ಸೇರಿ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ರು. ನೆನೆಗುದಿಗೆ ಬಿದ್ದ ನಂತರ ಈಗ NP ನರಸಿಂಹಯ್ಯ ಅಂತ ಅವರು ಈ ಒಂದು ಮಾರ್ಗದರ್ಶನದಲ್ಲಿ ಎಲ್ಲರೂ ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾದ ಮುನ್ಸೋಮಣ್ಣವರು, ನಮ್ಮ ಪೂಜಪ್ಪನವರು, ಮತ್ತು ನಮ್ಮ NK ನರಸಿಂಹಮೂರ್ತಿ ಅಂತಿದ್ರು ಅವರು, ಎಲ್ಲರ ಸಹಕಾರದಿಂದ ಈ ದಾನಿಗಳಾದ ನಮ್ಮ ನಾಗರಾಜಣ್ಣವರು ಸುಮಾರು ಇಲ್ಲಿ ಬಹಳಷ್ಟು ದಾನ ಮಾಡಿದ್ದಾರೆ ನಮ್ಮ ಈ ದೇವಸ್ಥಾನಕ್ಕೆ. ಮೊನ್ನೆ ಈ ಕುಂಭಾಭಿಷೇಕಕ್ಕೆ ಬಹಳಷ್ಟು ಧನ ಸಹಾಯ ಮಾಡಿದ್ರು ನಮ್ಮ ನಾಗರಾಜಣ್ಣವರು. ಅಂಥ ದಾನಿಗಳು ಬಹಳಷ್ಟು ಜನ ಇದ್ದಾರೆ. ಹೆಸರು ಹೇಳಿದರೆ ಬಹಳಷ್ಟು ಲಿಸ್ಟೇ ಇದೆ. ಎಲ್ಲರೂ ಇಲ್ಲಿ ಇದು ಮಾಡಿದ್ದಾರೆ. ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟ ವಿಶೇಷವಾಗಿ ಈ ನೆರಗೆ ಗ್ರಾಮದ ಸುತ್ತಮುತ್ತಲಿನ ಭಕ್ತಾದಿಗಳಿಗೆ ಆ ತಾಯಿ ಪೂಜಮ್ಮ ದೇವಿ ಐಶ್ವರ್ಯವನ್ನು ಕೊಟ್ಟು ಅವ್ರನ್ನ ಚೆನ್ನಾಗಿ ಮಾಡಲಿ ಅಂತ ನಾನು ಅವರ ಆಶೀರ್ವಾದ ಮಾಡ್ತಾಯಿದ್ದೆ. ದೇವಾಲಯ ಪ್ರತಿಷ್ಠಾಪನೆ ಈ ದಿನ ಭಾಳ ವರ್ಷಗಳಿಂದ ನಾನು 2005ನೇ SP ಜಿಲ್ಲಾ ಪಂಚಾಯಿತಿ ಮೆಂಬರು ಮಾಡಬೇಕು ಅಂಥೇಳಿ ಈ ಭಾಗದ ಜನ ಬಂದಾಗ ಮೊಟ್ಟ ಮೊದಲನೇದಾಗಿ ದೇವಾಲಯ ಕರ್ಕೊಂಬಂದಾಗ ಆಯಮ್ಮನ ಶಕ್ತಿ ಭಾಳ ಇದೆ. ಚಿಕ್ಕದ ಗುಡಿ ಇತ್ತು. ಅವಾಗ ನರಸಿಂಹ ಇವರೆಲ್ಲರೂ ಇದ್ದರು. ಇವರೆಲ್ಲರೂ ಜೊತೆ ಕರ್ಕೊಂಬಂದು ಈ ದೇವಸ್ಥಾನ ಏನಾದರೂ ಮಾಡಿ ಅಭಿವೃದ್ಧಿ ಮಾಡಬೇಕು ಅಂಥೇಳಿ ಎಲ್ಲ ಸಂಕಲ್ಪ ಮಾಡಿಕೊಂಡ್ರು. ಊರಿನ ಜನ ಎಲ್ಲರೂ, ಒಬ್ಬರೇ ಅಂತಲ್ಲ, ಎಲ್ಲರೂ ಕೂಡ ಇಲ್ಲಿ ಸಮಾಜದ ಇರ್ಬೋದು, ಎಲ್ಲ ಸಮಾಜದವರು ಕೂಡ ಒಗ್ಗೂಡಿಸಿ ಈ ಕಾರ್ಯಕ್ರಮ ನೆರವೇರಿಸಬೇಕು, ದೇವಾಲಯ ಕಟ್ಟಬೇಕು ಅಂಥೇಳಿ ಒಂದು ಪ್ರತಿಜ್ಞೆಯನ್ನು ಮಾಡಿದರು. ಅದೇ ರೀತಿ ಭಾಳ ಕಷ್ಟಪಟ್ಟು ಈ ಗ್ರಾಮದ ಏನಿದ್ದಾರೆ, ಈ ಗ್ರಾಮದಲ್ಲಿ ನಮ್ಮ ಕಾರ್ಯಕರ್ತರು ಏನಿದ್ದಾರೆ ಇವರೆಲ್ಲರೂ ಕೂಡ ಭಾಳ ಶ್ರಮವಹಿಸಿ ಈ ದೇವಸ್ಥಾನವನ್ನು ಕಟ್ಟಿ, ನಾನು ಅಂದ್ಕೊಂಡಿರಲಿಲ್ಲ, ನಾನು ಕೂಡ KGF ಕೂಡ ಸಮಾಜ ಸೇವೆ ಮಾಡಿದ್ದೀನಿ. ಇಲ್ಲಿ ಇಡೀ ಆನೇಕಲ್ ತಾಲೂಕಲ್ಲಿ ಕೂಡ ನಾನು ಸಮಾಜ ಸೇವೆ ಮಾಡ್ಕೊಂಬಂದಿದ್ದೀನಿ. ಆ ಸಂದರ್ಭದಲ್ಲಿ ಹಳೆ ದೇವಸ್ಥಾನ ಇದ್ದಾಗ ಅಲ್ಲಿ ಒಂದು ಪೂಜೆ ಮಾಡಿಸಿ ಸಂಕಲ್ಪ ಮಾಡ್ಕೊಂಡ್ವಿ. ಅದ ನಂತರ ನಮಗೆ ಆ ಭಗವಂತ ಆಶೀರ್ವಾದ ನಮ್ಮ ಮೇಲೆ ಇತ್ತು, ಇವರೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇತ್ತು. ನಮ್ಮ ಶ್ರೀಮತಿಯವ್ರನ್ನ ಸುಜಾತ ನಾಗರಾಜ್ ಅಂಥೇಳಿ ಅವ್ರನ್ನ ಅತ್ಯಧಿಕ ಮತಗಳಿಂದ ಗೆಲ್ಲಿಸಿಕೊಟ್ಟಂಥ ಉದಾಹರಣೆಗಳು ನಮ್ಮ ದೇವಿ ಪೂಜಮ್ಮ ದೇವಿದು ಆಶೀರ್ವಾದ ನಮ್ಮ ಮೇಲೆ ಇದೆ. ಮೊಟ್ಟ ಮೊದಲನಾಗಿ ಆ ಅಮ್ಮನ ನಾವು ಸಂಕಲ್ಪ ಮಾಡಿಕೊಂಡಾಗ ನಮಗೆ ಆಶೀರ್ವಾದ ಮಾಡಿದಲ್ಲೇ ಜಿಲ್ಲಾ ಪಂಚಾಯತಿ ಗೆದ್ದ ಮೇಲೆ ಇಡೀ ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿಗಳನ್ನ ಮಾಡಿದ್ದೀವಿ. ಇದೇ ಗ್ರಾಮದಲ್ಲಿ
ಗಲ್ಲಿಯಲ್ಲೂ ಕೂಡ ಕಾಂಕ್ರೀಟನ್ನು ನಿರ್ಮಾಣ ಮಾಡಲಿಕ್ಕೆ ಇವರೆಲ್ಲ ಸಹಕಾರ ಭಾಳ ಕೊಟ್ಟರು. ನಮ್ಮ ಕಾರ್ಯಕರ್ತರು ಎಲ್ಲ ನರಸಿಂಹಯ್ಯನವರು, ಇನ್ನೊಬ್ಬ ನರಸಿಂಹಯ್ಯನವರು, ಆಮೇಲೆ ಮುನಿಯಪ್ಪ ಅಂತಿದ್ದರು, ಅವರು ಕೂಡ ಈ ದಿನ ದೈವದಿಂದಾಗಿದೆ, ಅವ್ರಿಗೆ ನಮಗೆ ಕ್ಷಮೆ ಕೇಳ್ತೀವಿ. ಆದರೆ ಎಲ್ಲರೂ ಕೂಡ ಭಾಳ ಜೊತೆಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಇದನ್ನು ಕೂಡ ಅದೇ ರೀತಿ ಮಾಡಬೇಕು ಅಂತೇಳಿ ಕನಸು ಕಂಡಿದ್ದರು. ಆ ಕನಸನ್ನು ಇವತ್ತು ನೆರವೇರಿಸಿದೆ ಆ ದೇವರ ಆ ಅಮ್ಮ ಪೂಜಮ್ಮ ದೇವಿ ಎಲ್ಲರಲ್ಲೂ ಸೇರಿ ಅವರಿಗೆ ಒಂದು ಉತ್ಸಾಹವನ್ನು ತುಂಬಿರೋದ್ರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈ ದಿನ ಎಲ್ಲರೂ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಆಗಿರ್ಬೋದು, ಇನ್ನೊಬ್ಬರು ರಾಜಾಪುರ ಮಠ ಸ್ವಾಮೀಜಿಯವರು, ಆಮೇಲೆ ನಮ್ಮ ನಾರಾಯಣ ಸ್ವಾಮಿ ಅವರು ಚಿತ್ರದುರ್ಗ ನಾರಾಯಣ ಸ್ವಾಮಿ ಅವರು, ಸಾಕಷ್ಟು ಈ ದಾನಿಗಳು ಕೂಡ ಬಂದು ಈ ದಿನ ಈ ಕಾರ್ಯಕ್ರಮವನ್ನು ಭಾಳಷ್ಟು ಸಮಯ ಕೊಟ್ಟು ಯಶಸ್ವಿಯನ್ನು ಮಾಡಿದ್ದಾರೆ. ಅದೇ ರೀತಿ ಈ ಗ್ರಾಮದಲ್ಲಿ ಭೇದ ಭಾವ ಇಲ್ಲ. ಮೊದಲಿಂದ ನೋಡ್ತಾ ಇದ್ದೀನಿ, ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಎಲ್ಲ ಜನಾಂಗದವರು ಒಟ್ಟಾಗಿ ಸೇರಿಕೊಂಡು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಭಾಳಷ್ಟು ನೋಡಿದ್ದೀನಿ ನಾನು. ಅದರಿಂದ ಈ ಯಶಸ್ವಿಯಾಗಿರೋದಕ್ಕೆ ಆ ಪೂಜಮ್ಮ ದೇವಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿ. ಇನ್ನೂ ಯಾವುದೋ ದೇವಸ್ಥಾನ ಕಟ್ಟಬೇಕಂತಿದ್ದೀರಿ ಕೆರೆ ಹತ್ರ ನಮ್ಮ ಸಮಾಜದವರು, ಅದು ಕಟ್ಟಲಿ. ಲಕ್ಷ್ಮೀ ನರಸಿಂಹ ಮನೆ ದೇವರು, ಲಕ್ಷ್ಮೀ ನರಸಿಂಹ ಮನೆ ದೇವಸ್ಥಾನ ಕಟ್ಟಬೇಕು ಅಂತಿದ್ದಾರೆ. ಅದನ್ನು ದೇವರು ಒಳ್ಳೇದು ಮಾಡಲಿ. ಅದಕ್ಕೂ ನಮ್ಮ ಸಹಕಾರ ಇದ್ದೇ ಇರುತ್ತೆ. ನಮ್ಮ ಮನೆ ದೇವರು ನರಸಿಂಹಸ್ವಾಮಿ ಅಂತಂದರೆ, ಅದರಿಂದ ಎಲ್ರಿಗೂ ನಾನು ಈ ಬಂದಿರತಕ್ಕಂಥ ಭಕ್ತಾದಿಗಳಿಗೆ, ಅಲ್ಲಿ ನರಸಿಂಹಯ್ಯ ಬರ್ತಾಯಿದ್ದಾರೆ, ಅವರು ಭಾಳಷ್ಟು ಶ್ರಮವಹಿಸಿದ್ದಾರೆ, ಭಾಳಷ್ಟು ಓಡಾಡಿದ್ದಾರೆ. ಈ ನರಸಿಂಹಯ್ಯ ಅವರು ಎಲ್ಲರೂ ಕೂಡ ಭಾಳ ಕಷ್ಟಪಟ್ಟಿರ್ತಕ್ಕಂಥ ಇವತ್ತು ನನಗೆ ಭಾಳ ಸಂತೋಷ ಆಯಿತು. ನಾನು ಎಲ್ಲೂ ನೋಡಲಿಲ್ಲ, 2 ಕ್ಷೇತ್ರ ಓಡಾಡಿದ್ದೀನಿ. ಈ ಥರ ನಮ್ಮ ಸಮಾಜದ ಒಂದು ದೇವಸ್ಥಾನ ಈ ಥರ ನಿರ್ಮಾಣ ಮಾಡ್ತಾರಂತೆ ನಾನು ಕನಸು ಕೂಡ ಕಂಡಿರಲಿಲ್ಲ. ನಾನು ಯಾವಾಗೋ ಒಂದು ಸಾರಿ ಬಂದಿದ್ದೆ, ಒಂದು 5 ವರ್ಷ ಹಿಂದೆ ಬಂದಿದ್ದೆ, ಈ ರೀತಿ ಇರಲಿಲ್ಲ. ಈಗ ಭಾಳ ಸಂತೋಷ ಆಯಿತು, ಇನ್ನೂ ಖುಷಿ ಆಯಿತು. ಈ ಗ್ರಾಮದ ಪ್ರತಿಯೊಬ್ಬರಿಗೂ, ಸುತ್ತಮುತ್ತ ಗ್ರಾಮದವರಿಗೂ ಕೂಡ ಆ ಅಮ್ಮ ಪೂಜಮ್ಮ ಆಯುರಾರೋಗ್ಯ ಕೊಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡಲಿ ಅವಕಾಶ ಕೊಟ್ಟದ್ದು ಎಲ್ರಿಗೂ ನಾನು ವಂದಿಸಿ ನನ್ನ ಮಾತು ಮುಗಿಸ್ತೀನಿ.